ದಯಮಾಡಿ ಇದೇ ಚೇರು ಇವ್ರನ್ನೇ ಸಬ್ಮಿಟರ್ ತುಂಬ ಅವ್ರು ಮುಟ್ಟೋದ್ ಬೇಡ. ಯಾಕೆಂದ್ರೆ ದೈಹಿಕವಾಗಿ ಅಧಿಕಾರಿಗಳನ್ನ ಮುಟ್ಟೋದಕ್ಕೆ ನಮ್ಗೆ ಆಗ್ತಿಲ್ಲ. ಕಾನೂನನ್ನು ಉಲ್ಲಂಘಿಸ್ಬಿಡ್ದು. ಕಂದಾಯ ಇಲಾಖೆ ಸಬ್ಮಿಟರ್ಗಳು ಇವೆಲ್ಲ ಸೇರ್ಕೊಂಡು ಅದೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಮಾಡಿದ್ಮೇಲೆ ಅಂತ ಅನ್ಕೋಬೇಕೀಗ. ಇಡೀ ಜೀವಮಾನನೇ ಸರ್ವನಾಶ ಆದ್ಮೇಲೆ ಅವ್ರಿಗೆ ಇನ್ನೇನು ಅಸ್ತಿತ್ವ ಇಲ್ಲದಂಗ ಏನ್ ಮಾಡ್ತಾರ ಅವರು? ಇನ್ಮೇಲೆ ನೀವೇನು ತಪ್ಪು ಮಾಡದೆ ಹೋದ್ರೆ ಅದೇ ಸುಮ್ಮನೆ ಪೊಲೀಸರು FIR ಮಾಡ್ತಾರ? ಬರ್ರಿ ಮಲ್ಲಿಕಣ ಪೇಟ ತಾಮರಪ್ಪ ಸನ್ಮಾನ ಮಾಡ್ತೇನೆ ಸರ್. ನಾಗರಿಕ ಸನ್ಮಾನ ಒಂದು ಒಳ್ಳೆ ಕೆಲಸ ಮಲ್ಲಿಕಣ ನಿಮ್ಮ ಆಸ್ತಿನ ಬೇರೆಯವರಿಗೆ ಪರವಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿರಸನ ಮಾಡಿದ್ದಾರೆ. ಅವ್ರೊಂದು ಸನ್ಮಾನ ಮಾಡಿಸ್ಕೊಳ್ಳಿ ಸರ್. ಸಂತರು ಬಹಳ ನೊಂದವ್ರೆ. ಮೇಲೆ ವೈಯಕ್ತಿಕ ನಮ್ಗೆ ಯಾರು ಇಲ್ಲ ಇಲ್ಲ ಸರ್ಕಾರಿ ಕಚೇರಿಗಳನ್ನ ಬಗ್ಗೆ ಕೇಕ್ ಕಟ್ ಮಾಡ್ತಾ ಇಲ್ಲ. ಎಲ್ಲ ಕೆಲಸ ನಡೆದಿಲ್ಲ ಸರ್ಕಾರಿ ಕಚೇರಿಗಳಿಗೆ, ಹೊರಗಡೆ ರಿಜಿಸ್ಟರ್ ಆಗಿರೋದಿಲ್ಲ. ನಾವೇನು ನಿಮ್ಮನ್ನ ಸ್ವಂತದಿಂದ ಕೆಳಗೆ ಅನ್ಪಾರ್ಲಿಮೆಂಟ್ ಬಳಸ್ತಾ ಇಲ್ಲ. ಬಹಳ ಗೌರವದಿಂದ ಅವರು ನಾಗರಿಕ ಸನ್ಮಾನ ಮಾಡ್ತೀವಿ ಅಂತ ನಿಮ್ಮ ಒಳ್ಳೆ ಮೈಸೂರು ಪೇಟ ತಂದವ್ರೆ, ಒಳ್ಳೆ ಹಾರ ತಂದವ್ರೆ. ಅದು ಅವ್ರ ಶ್ರಮ ದುಡ್ಡಲ್ಲೇ ತಂದವ್ರೆ. ಅದೇ ಪಾಪ ರೈತರ ಜಮೀನುಗಳನ್ನ ಪರದಾರೆ ಯಾರ ಜಮೀನು ಯಾರು ಬೇಕಾದ್ರೂ ಪರದಾರೆ ಮಾಡ್ಬೋದು. ಹೌದು ಅಂತ ಒಂದು ಒಳ್ಳೆ ಚಿಕ್ಕನಾಯಕನಹಳ್ಳಿ ಆಡಳಿತ ವ್ಯವಸ್ಥೆನಲ್ಲಿ ನೀವು ಮಾಡಿದ್ದೀರಾ. ಯಾಕಂದ್ರೆ ಒಂದು ಮಾಡ್ರಿ, ಎರಡು ಮಾಡ್ರಿ, ಅರ್ಧ ಮಾಡ್ರಿ, ಒಂದು ಪ್ರಕರಣ ಆಗಿರೋದಂತೂ ಸತ್ಯ ಅಲ್ವಾ? ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ ನಾವು ಹೇಳಿ ಒಂದು ನಿಮಿಷ ಇಲ್ಲಿ ಬಂದಿರೋದು ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ. ಎಲ್ಲಿ ಫುಟ್ಪಾತ್ ಆಗ್ಯಾರ, ಬೇರೆ ವೇದಿಕೆ ಮಾಡಕ್ ಅವ್ರ ಏನು ಇಲ್ಲ. ಈಗ ಆಸ್ತಿ ಹೇಳಲ್ಲ ಹೋಗ್ಬಿಟ್ಟೈತೆ ರೈತರಿಗೆ ಪಾಪ ಬಾರಿ ಒಳ್ಳೆ ಕೆಲಸ ಆಫೀಸ್ ಒಳಗೆಲ್ಲ ಆಚೆ ಬನ್ನಿ, ಆಚೆಗೆ ಬರ್ರಿ ನೀವು, ಬನ್ನಿ ಆಚೆಗೆ ಬನ್ನಿ. ನೀವು ಬೇಡ ಸರ್, ಏನಕ್ಕೆ ನಿಮಗೆ ಆಚೆಗೆ ಅಲ್ಲೇ ಮಾಡಿ ಪರವಾಗಿಲ್ಲ. ಚೇಂಬರ್ನಾಗೆ ಮಾಡಿ ಸ್ವಾಮಿ, ಚೇಂಬರ್ನಾಗೆ ಮಾಡಿ ಪರವಾಗಿಲ್ಲ. ಆಚರಣೆ ಬರದೇ ಬೇಡ ಅವರು ಚೇಂಬರ್ನಾಗೆ ಮಾಡಿ. ಇಲ್ಲ ಕೇಳಿ, ನಾವು ನಿಮ್ಮನ್ನ ಹೇಳಕ್ ಹೋಗೋದಿಲ್ಲ, ಕೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಗೊತ್ತಿರೋರಿಗೆ ಇರೋ ವಿಷಯನೇ 50 ಸತಿ ಫಿಟಿಂಗ್ ಕುಯ್ಯಕ್ಕೆ ಜನ ಡಾಕ್ಟರ್ ಅರ್ಥ ಆಯ್ತಾ? ಇಡೀ ಘಟನೆ ವಿವರಕ್ಕೆ FIR ಆಗಿದ್ದೀರಿ. ನೀವು ಕೋರ್ಟ್ಗೆ ಹೋಗಿ ನೀವು ತಂದಿರೋ ಟೆಕ್ನಿಕಲ್ ಅದು ಹೈಕೋರ್ಟ್ ಆದೇಶ ನನಗೂ ಗೊತ್ತಿದೆ. ಅದು ನಾವೇ ನೀವು ಹೈಕೋರ್ಟ್ ಆದೇಶ ಹೇಳ್ರಿ ಒಂದು ನಿಮಿಷ. ನಾನು ಹೈಕೋರ್ಟ್ ಆದೇಶನ ನಾನೇನು ಡಿನೇ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಇದೆ, ಅದನ್ನ ಟೆಕ್ನಿಕಲ್ ನಾನು ಇಲ್ಲಿ ಮಾತಾಡಕ್ಕೆ ಬಂದಿಲ್ಲ. ಅವ್ರಿಗೆ ಆಗಿರೋದು ಅನ್ಯಾಯ ಐತೆ. ಅವ್ರಿಗೆ ಅದರಿಂದ ಅವರು ನಿಮ್ಮನ್ನ ಸನ್ಮಾನ ಮಾಡಬೇಕು ಬಂದರೆ ತಗೊಂಡು ಸನ್ಮಾನ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳಪ್ಪ, ಮಾಡಿ ಮಾಡಿ ಈಗ ಬೇರೆ ರೈತ ನಮ್ಗೆ ಬೈಕ್ ಅಂತಾನೆ, ಇವ್ರು ಯಾರೋ ಬಂದು ಕೇಳ್ಕೊತಾನೆ ಅಂತ ಬಂದು ನೀವು ರಿಸೀವ್ ಮಾಡ್ಬಿಡಿ ಸರ್. ಏನಾಗಲ್ಲ, ಅವರು ಸನ್ಮಾನ ಸ್ವೀಕರಿಸಲ್ಲ ಅಂತಾರೆ. ಯಾವುದೇ ವ್ಯಕ್ತಿಗೆ ನಾವು ದೈಹಿಕವಾಗಿ ಹೊಸ್ತಕ್ಕಂಥದ್ದು ಕಾನೂನು ಪ್ರಕಾರ ಈಗ ಅವ್ರು ತಗೊಳ್ಳಲ್ಲ ಅಂತಂದ್ರೆ ಏನು ಮಾಡಕ್ಕಲ್ಲ. ಇದು ನಮ್ಮದೇ ಕಚೇರಿ, ಸಾರ್ವಜನಿಕ ಕಚೇರಿ. ಈ ಟೇಬಲ್ಲು ಎಲ್ಲರೂ ಕೂಡ ಓನರ್ಗಳು ನಾವೇ. ದಯಮಾಡಿ ಇದೇ ಚೇರು ಇವ್ರನ್ನೇ ಸಬ್ಮಿಟರ್ ತುಂಬ ಇದಕ್ಕೆ ಸನ್ಮಾನ ಮಾಡ್ರಿ. ಧರ್ಮ ಕರ್ಮ ಅವ್ರಿಗೆ ಬಿಟ್ರಿ. ಕಾನೂನು ವ್ಯಾಪ್ತಿನಲ್ಲಿ ಏನಾಗುತ್ತೋ ಅದಾಗಿ ಈ ಟೇಬಲ್ಗೆ ಮಾಡ್ತೀವಿ. ಈ ಟೇಬಲ್ ಮಾಡೋದನ್ನ ಅವ್ರೇನೋ ನಿಲ್ಸಕ್ಕಾಗಲ್ಲ. ಈ ಟೇಬಲ್ಗೆ ಈ ಕುರ್ಚಿಗೆ ಅವ್ರು ಸನ್ಮಾನ ಮಾಡೋದನ್ನ ಅವ್ರು ಮುಟ್ಟೋದ್ ಬೇಡ. ಯಾಕಂದ್ರೆ ದೈಹಿಕವಾಗಿ ಅಧಿಕಾರಿಗಳನ್ನ ಮುಟ್ಟೋದಕ್ಕೆ ನಮ್ಗೆ ಆಗ್ತಿಲ್ಲ. ಯಾಕಂದ್ರೆ ವೈಯಕ್ತಿಕವಾಗುತ್ತೆ.
ಈ ಚೇರ್ಗೆ ಪೇಟ ಹಾಕ್ರಿ, ಚೇರ್ಗೆ ಇದು ಮಾಡಿ, ಆ ಟೇಬಲ್ ಮೇಲೆ ಜನ ಕೊಟ್ಟಂತ ಧರ್ಮ ಕುರ್ಚಿ ಮ್ಯಾಗ ಹಾಕಿ ಬಿಡ್ರಿ. ಅಲ್ಲ ಕುರ್ಚಿ ಮ್ಯಾಗ ಅಷ್ಟು ಹಾಕೋಣ. ಚೇರು ಸರ್ಕಾರದ್ದು, ವ್ಯಕ್ತಿಗತವಾಗಿ ಅವ್ರನ್ನ ನಾವು ಮುಟ್ಟೋದು ಬೇಡ. ನಾವು ನಿಮ್ ತಾಯಿ ಸಮಾನ ಕಣ. ಬಂದಾಗ ತಾಯಿ ಕೇಳಲ್ಲ, ಒಪ್ಪಂದು ಕೇಳಲ್ಲ. ನಾನು ಹೇಳಿದ್ದೀನಿ, ಕಾನೂನನ್ನ ಉಲ್ಲಂಘಿಸ್ಕೊಡ್ದು. ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಕಾನೂನು ಸಂವಿಧಾನ ವ್ಯವಸ್ಥೆ ಕೆಲಸ ಮಾಡ್ಬೇಕಾಗಿದೆ. ದಯಮಾಡಿ ಈ ಜನ ಎಲ್ಲರಿಗೂ ಮಧ್ಯ ಚರ್ಚೆ ಮಾಡಬಹುದು. ಮುಗಿದೈತೆ ಕೆಲಸ ಈಗ. ಸರ್ಕಾರಿ ಕಚೇರಿ ಕೆಲಸ ಮಾಡ್ಬೇಕಾದ್ರು ಸಬ್ಮಿಟರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ರೂಢಿ ಮಾಡ್ಕೊಳ್ಳಿ. ಇನ್ನ ದಂಧೆ ನಿಲ್ಲಿಸ್ಬೇಕು. ದಂಧೆ ನಿಲ್ಲಿಸ್ತೇ ಹೋದ್ರೆ ಬೇರೆ ತರ ಶುರು ಮಾಡ್ತೀವಿ. ಆಡಳಿತ ವ್ಯವಸ್ಥೆ ಇತ್ತಲ್ಲ, ಸಬ್ಮಿಟರ್ ನೋಂದಣಿ ವ್ಯವಸ್ಥೆ ಇಲ್ಲ, ಅದನ್ನು ಬಹಳ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾರ ಆಸ್ತಿ ಯಾರು ಬೇಕಾದ್ರೂ ಮಾರಾಟ ಮಾಡಬಹುದು. ಈಗ ಮಾಡಿಸ್ಕೊಳ್ಳಿ, ಏನಾಗಲ್ಲ. ಅದು ಕೋರ್ಟು ನ್ಯಾಯಾಲಯ ಆಮೇಲೆ ನೋಡ್ಕೊಳ್ಳೋಣ. ಅದೇನಾಗುತ್ತೆ ಆಗ್ಲಿಕ್ಕಿಲ್ಲವ, ಅವ್ರ ಕರ್ಮ. ಅವ್ರ ಹಣೆ ಬರೆದ್ರೆ ಬದುಕ ಯೋಗ್ಯತೆ ಅಂದ್ರೆ ಜೀವಂತ ಬದುಕ್ತಾರೆ. ಇಲ್ಲ ಹೋದ್ರೆ ಈ ಸರ್ಕಾರ ನಾಗರಿಕ ಸಮಾಜ ಮಾಡಿದ ಕೊಲೆ ಅಂತ ಅವ್ರು ತಿಳ್ಕೊಂಡ್ಬಿಡ್ತೀವಿ ಲಾಸ್ಟ್. ಈಗ ಕಂದಾಯ ಇಲಾಖೆ ಸಬ್ಮಿಟರ್ಗಳು ಇವೆಲ್ಲ ಸೇರ್ಕೊಂಡು ಅವ್ರೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಾಧ್ರೆ ನೀವು ಮಾಡಿದ ಕೊಲೆ ಅಂತ ಅನ್ಕೋಬೇಕೀಗ. ಇಡೀ ಜೀವಮಾನನೇ ಸರ್ವನಾಶ ಆದ್ಮೇಲೆ ಅವ್ರಿಗೆ ಇನ್ನೇನು ಅಸ್ತಿತ್ವ ಇಲ್ದಂಗ ಏನ್ ಮಾಡ್ತಾರ ಅವರು? ವಿಷಯನೋ ಏನೋ ಏನ್ ಹಾಕಿ ಸಾತ್ರು ಅಂದ್ಕೊಳ್ಳಿ, ಆಗಬಾರ್ದು ಅಂತ ನಾವು ಬಯಸ್ತೀವಿ. ಮುಂಚೆ ಅವ್ರಿಗೆ ಆ ಶಕ್ತಿ ಪಟ್ಕೊಳ್ಳಿ, ಹೋರಾಟ ಮಾಡ್ಲಿ ಅಂತ ನಾವು ಕೇಳ್ತೀವಿ. ಹೇಳಕ್ಕಾಗಲ್ಲ, ಮನುಷ್ಯ ಮನಸ್ಥಿತಿ. ಏನು ಮಾಡಬೇಡಿ, ಇಬ್ರು ಸೇರಿ ಹೇಳ್ರಿ, ಹಾಕಿ ಹೇಳಿ ಸರ್, ಒಳ್ಳೇದಾಗುತ್ತೆ. ಅವರು ಹಿರಿಯರು ಸರ್, ನಿಮ್ಗೊಂದು ಆಶೀರ್ವಾದ ಮಾಡ್ತಾರೆ, ಮಾಡಿಸ್ಕೊಳ್ರಿ. ನಾವು ನೋವಿಗೆ ಸ್ಪಂದಿಸಿದೀವಿ ಸರ್. ಅವ್ರಿಬ್ರು ಹಿರಿಯರಿದ್ದಾರೆ, ನಾವು ಮಾಡಿಲ್ಲಮ್ಮ. ನಾನು ಕೂಡ ಎಫರ್ಟ್ ಮಾಡ್ತಿದ್ದೀನಮ್ಮ. ಅವ್ರು ಕೊಟ್ಟಾಗ ನಾನೇ ಮಾಡಿದ್ರೆ ಅಳೋದ್ರಿಂದ ಇಲ್ಲ ಇರುವ ನಾವೇ ಎಫ್ಐಆರ್ ಮಾಡಿಸಿದ್ದೀನಮ್ಮ. ನಾನೇ ಬೇಕಾಗಿ ಎಫ್ಐಆರ್ ಕಂಪ್ಲೇಂಟ್ ಇದೆ ನೋಡಿ. ಅಂತಿಮವಾಗಿ ಬೇಕಾಗಿರೋದು ಏನ್ ಹೇಳಿ ಸರ್? ಏನು ಮಾಡಲೇ ತಪ್ಪು. ಅವ್ರು ಯಾಕೆ ಸರ್ ನಾನೇ ಹೇಳ್ತಾ ಈಗ ಒಂದು ದಿನಕ್ಕೆ ಕನಿಷ್ಠ ಅಂತಂದ್ರು 35-40 ಹೌದಾ? ಕನಿಷ್ಠ ಅಲ್ಲ ಹಂಗಾದ್ರೆ ನೀವು ನಿಮ್ ಕಷ್ಟರು ಒಂದು ಸ್ವಲ್ಪ ಏರೋಪೇರು ಯಾವ ರೀತಿ ತಾನೆ ಅಂತ ನಿಮ್ಮ ಮೇಲೆ ಎಫ್ಐಆರ್ ಆಗಿತ್ತು. ನಿಮ್ಮ ಮೇಲೆ ನೀವೇನು ತಪ್ಪು ಮಾಡದೆ ಹೋದ್ರೆ ಸುಮ್ಮನೆ ಪೊಲೀಸರು ಎಫ್ಐಆರ್ ಮಾಡ್ತಾರ? ಅವ್ರಿಗೇನು ಪಾಪ, ಅವ್ರಿಗೇನು ಕನಿಷ್ಠ ಮಟ್ಟದ ಕಾನೂನು ಅರಿವಿರಲ್ಲ. ನಿಮಗೆ ಟೆಕ್ನಿಕಲ್ ಆಗಿ ನ್ಯಾಯಾಲಯ ಸ್ಟೇ ಕೊಟ್ಟಿದೆ, ಅದು ನಾವು ನ್ಯಾಯಾಲಯದ ಆದೇಶವನ್ನು ಗೌರವಿಸ್ತೀವಿ. ಅರ್ಥ ಆಯ್ತಾ? ನಿಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಂಡು ಇಲ್ಲ, ನಿಮ್ಗೆ ಅವ್ರು ಗೌರವಿಸ್ತಾ ಇದ್ದಾರೆ. ಇಡೀ ನಾಗರಿಕರು ಒಂದು ಆಶೀರ್ವಾದ ಮಾಡ್ತಾರೆ, ಗೌರವಿಸ್ತಾರೆ. ಇಲ್ಲ ಸರ್,
ಹಾಕಿ ಹಾರ ಹಾಕಿರಿ ಹೇಳ್ರಿ ನೀವು ಅದೇ ಇದು ಮಾಡ್ಕೊಂಡು ನಿಂತ್ಕೊಳ್ತೀರ ಹಾರ ಹಾಕಿ ಬರೋದು ಬಿಟ್ಟು ಹಾರ ಹಾಕಿ ಟೋಪಿ ತೋರಿಸ್ರಿ ಪರವಾಗಿಲ್ಲ ಸಾಯಂಕಾಲ ತನಕ ಹಿಂಗೆ ಹೇಳ್ಕೊಂತ ಕುತ್ಕೊಂತೀರ ಅವ್ರನ್ನ ಕೇಳ್ಕೊಂಡು ಸರ್ಕಾರಿ ಸೇವೆ ಬಿಟ್ಕೊಳ್ಳೋದ್ರೆ ನಾನು ಉಚಿತವಾಗಿ ಎಣ್ಣೆ ಕೊಡ್ತೀನಿ ಇರ್ಲಿ ಅದು ಆಮೇಲೆ ಆಚೆ ಕಡೆ ಮಾತಾಡೋಣ. ಈಗ ಎಲ್ಲರೂ ಅವರೆಲ್ಲ ಇಲ್ಲಿರೋರು ಎಲ್ಲರೂ ನಮ್ಮಂಗೆ ರೈತರು ಮತ್ತೆ ಅವರು ಬೆಳಿಗ್ಗೆ ಪಾಪ ಅವರು ಬೆಳಿಗ್ಗೆ ಎದ್ದು ಕಾಟು ನೀರು ಕಟ್ಟಿ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಯಾರನ್ನ ಆಗಲಿ ನಾವು ಕೆಳಮಟ್ಟದ ನೋಡಬಾರ್ದು. ಆಯ್ತಾ? ತಪ್ಪು ಮಾಡಿದಾಗ ವಿಷಯಾಧಾರಿತವಾಗಿ ಅವ್ರಿಗೆ ಮನವರಿಕೆ ಮಾಡೋ ಕೆಲಸನ ನಾವೆಲ್ಲರೂ ಮಾಡ್ಬೋದು. ಹಾಗಂತ ಎಲ್ಲರನ್ನೂ ಬೈಕೊಂಡು ಹೋದ್ರೆ ಇಡೀ ಕಚೇರಿನೇ ಖಾಲಿ ಆಗುತ್ತೆ. ನೀನು ಕೆಲಸ ಮಾಡ್ಕೊಡೋರು ಯಾರು? ಅರ್ಥ ಆಯ್ತಾ? ನಾವು ಒಳ್ಳೇದನ್ನ ಬಯಸ್ಬೇಕು, ಅವ್ರನ್ನ ಪರಿವರ್ತನೆ ಆದಿಕ್ಕೆ ತರಬೇಕು. ಪರಿವರ್ತನೆ ಆದಿಕ್ಕೆ ಆಗಕ್ಕೆ ತಯಾರಿಲ್ಲ ಅಂತಂದ್ರೆ ಹೋಗ್ಬಿಡೋಣ ನೀನು ಅಂತ ಹೇಳ್ಬಿಡು. ಅರ್ಥ ಆಯ್ತಾ? ಇದನ್ನ ಕೊಟ್ಬಿಡ್ರಿ, ಇದು ಮಾಡ್ರಿ ಲಿಟ್ರಿ ಬಂದಾಗ ಸುರಿಯೋದ ಕಾಯಿನಕ್ಕೆ ಆ ಕಡೆ ಒಂದು ಸುರಿ, ಆ ಕಡೆಗೆ ಒಂದು ಸುರಿರೋ ಅಲ್ಲೊಂದು ಹಾರ ಹಾಕ್ರಿ. ಸೀರಿಯಸ್ ಇದು ಸಾಂಕೇತಿಕ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿರೋರೆಲ್ಲರ ಬಹುತೇಕರು ನಮ್ಮ ಮನೆ ಮಕ್ಕಳಿದ್ದಂಗೆ, ನಮ್ಮ ಸ್ನೇಹಿತರು, ನಮ್ಮನೆ ಜನ. ನಾಗರಿಕರು ಬಂದಾಗ್ಲಾರು ಅವ್ರನ್ನ ಈ ಥರದ್ದು ಮಾಡ್ದಂಗೆ ಅವ್ರಿಗೆ ಮನ ಪರಿವರ್ತನೆ ಆಗ್ಬೇಕು. ಅವ್ರಿಗೆ ಯೋಗ್ಯತೆಗಳಿದ್ರೆ ಸರ್ಕಾರಿ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡ್ಬೇಕು. ಹೋದ್ರೆ ಅವ್ರು ರಿಸೈನ್ ಮಾಡೋಕ್ಕೆ ಏನು ಬೇಕೋ ಸರ್ಕಾರಿ ಸೇವೆಯಿಂದ ಆಚೆ ಕೆಲಸಕ್ಕೆ ಯೋಗ್ಯತೆ ಇಲ್ದರೂ ಸರ್ಕಾರಿ ಕೆಲಸ ಇಟ್ಬಿಡುದು. ಆ ಕೆಲಸ ನಾವು ಮಾಡ್ತೀವಿ. ಸರ್ಕಾರಕ್ಕೆ ಪತ್ರ ಬರೆಯೋದು, ಕಾನೂನು ಹೋರಾಟ ಮಾಡೋದು ಇದ್ದೇ ಇರುತ್ತೆ. ಅದೆಲ್ಲದನ್ನು ಮೀರಿದೆ. ಅದೆಲ್ಲ ಟೆಕ್ನಿಕಲ್ ಕೆಲಸ, ಅದು ಸಮಯ ತಗೊಳುತ್ತೆ. ಇದನ್ನು ಮಾಡಿದ್ದೀವಿ. ಅವರಿಬ್ಬರು ಬಂದರೆ ಅಯೋಗ್ಯರಿಗೆ ಇವೆರಡನ್ನೂ ಕೈಯ ಮುಟ್ಟು ಮಾಡಿ ನೀವು ಅವರಿಬ್ಬರಿಗೂ ಬರೆದ್ಬಿಟ್ಟು ಒಂದು ಚೀಲ್ಕ್ ಹಾಕಿ ಅಂತ ತಾಂಡೋಗ್ಬಿಡಪ್ಪ. ನಮಸ್ಕಾರ. ಒಳ್ಳೆದಾಗಲಿ. ಅವ್ರಿಗೆ ಏನು ನ್ಯಾಯ ಕೊಡ್ಬೇಕಾಗುತ್ತೆ ಅದನ್ನು ಕೊಡೋದಕ್ಕೆ ಬೇಗ ವ್ಯವಸ್ಥೆ ಮಾಡಿ ಬರಪ್ಪ. ಒಳ್ಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.